ಹಲೋ ಗಾಯ್ಸ್, ಸಂಡೇ ಅಂತಂದರೆ ಸ್ಪೆಷಲ್ ಇರಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಇವತ್ತು ಎಗ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಮಾಡಿಬಿಡ್ಬೋದು. ಸೊ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ, ಬಿಗಿನರ್ಸ್ ಆದ್ರೂ ಈಸಿಯಾಗಿ ಮಾಡಿಬಿಡ್ಬೋದು. ಸೊ ಈಗ ಹೇಗೆ ಮಾಡೋದಂತ ನೋಡೋಣ. ಸ್ಪೈಸಿ ಎಗ್ ಬಿರಿಯಾನಿ. ಸೊ ನೀವು ಹೋಟ್ಲಲ್ಲಿ ತಿಂದಿರೋ ಥರನೇ ಫೀಲ್ ಆಗ್ತೀರಾ ಈ ರೀತಿಯಾಗಿ ಮಾಡಿದ್ರೆ. ಸೊ ಈಗ ಹೇಗೆ ಮಾಡೋದಂತ ನೋಡ್ಬಿಡೋಣ. ರೆಡಿನಾ ಎಲ್ಲರೂ? ಸೊ ಮೊದಲನೇದಾಗಿ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಬಾಸ್ಮತಿ ಅಕ್ಕಿ, ಒಂದು ಅರ್ಧ ನಾರ್ಮಲ್ ಅಕ್ಕಿನ ಒಂದು 15 ಮಿನಿಟ್ಸ್ ನೆನೆಸಿ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು, ಸೊ ಅದಾದಮೇಲೆ ಒಂದು ಸ್ಟಾರ್ ಅನಾಸವು, ಒಂದು ಸ್ವಲ್ಪ ಚಕ್ಕೆ, ಒಂದು ಬಿರಿಯಾನಿ ಎಲೆ, 3 ಲವಂಗ, ಹಾಗೆಯೇ ಒಂದು 3 ಏಲಕ್ಕಿ, ಸ್ವಲ್ಪ ಪುದೀನ ಸೊಪ್ಪು, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀರು ಕುದಿ ಬರೋ ತನಕನೂ ಕುದಿಸಿ. ನೀರನ್ನು ಸ್ವಲ್ಪ ಜಾಸ್ತಿನೇ ಇಟ್ಟಿರಿ ಹೆಸರು. ಸೊ ನಾವು ಇದರಿಂದ ಅಕ್ಕಿನ ಇದರಲ್ಲಿಂದ ತಗೊಂಡು ನಾವು ದಮ್ಮಿಡೋದು, ಹಾಗಾಗಿ ನೀರನ್ನು ನೀವು ಜಾಸ್ತಿ ಇಡಬೇಕಾಗುತ್ತೆ. ಈಗ ಅದನ್ನು ಬೇಯೋದಕ್ಕಿಡೋಣ. ಸೊ ನಾನಿಲ್ಲಿ ಆಲ್ರೆಡಿ ಎಗ್ಗನ್ನ ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ನೀಟಾಗಿ. ಇದಕ್ಕೆ ನೀವು 4 ಕಡೆಯೂ ಘಾಟ್ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಹಸಿ ಮೊಟ್ಟೆ ಹಾಕಿದ್ರೆ ಏನು ಟೇಸ್ಟ್ ಇರೋಲ್ಲ. ಇದನ್ನು ನಾವು ಸ್ವಲ್ಪ ಆಯಿಲ್ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮೇಕಪ್ ಮಾಡಿ ಒಂಚೂರು ನೀಟಾಗಿ ಫ್ರೈ ಮಾಡಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾವು ಹಾಗೆ ಅಲ್ವಾ, ಎಲ್ಲಾದರೂ ಹೊರಗಡೆ ಹೋದರೆ, ಯಾವ್ದಾದ್ರು ಫಂಕ್ಷನ್ಗೆ ಹೋದರೆ, ಬರೀ ಸ್ನಾನ ಮಾಡಿಬಿಟ್ಟು ಹಂಗೆ ನೀಟಾಗಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋದರೆ ಹಂಗೇನು ಚೆನ್ನಾಗಿ ಕಾಣಲ್ಲ. ಎಷ್ಟೇ ಆಗ್ಲೂ ಮೇಕಪ್ ಇರಲೇಬೇಕು, ಹಂಗಾದ್ರೇ ಲುಕ್ ಚೆನ್ನಾಗಿರುತ್ತೆ. ಅದೇ ಥರ ಬಾಯ್ಲ್ಡ್ ಎಗ್ಗನ್ನು ಅಷ್ಟೇ ನೀಟಾಗಿ ಒಂಚೂರು ಫ್ರೈ ಮಾಡ್ಕೊಂಬಿಟ್ಟು ತಗೊಳ್ಳೋಣ. ಇವಾಗ ನಾನಿದರಲ್ಲಿ ಪಾತ್ರೆಯಲ್ಲಿ 1 ಸ್ಪೂನ್ವರೆಗೂ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿರೋ ಮೊಟ್ಟೆ ಹಾಕಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಇದೆಲ್ಲದು ಆ ಘಾಟ್ ಒಳಗಡೆ ಉಪ್ಪು ಖಾರ ಎಲ್ಲ ಇಳಿಬೇಕು. ಸೊ ಇವಾಗ ಒಂಚೂರು ಉಪ್ಪನ್ನ ಹಾಕಿ, ಅದಾದಮೇಲೆ ಖಾರದ ಪುಡಿನ ಹಾಕಿ. ಸೊ ನಾವು ಗ್ಯಾಪ್ ಎಲ್ಲ ಮಾಡಿರ್ತೀವಲ್ವ ಮೊಟ್ಟೆಗೆ, ಸೊ ಅದರೊಳಗಡೆ ನೀಟಾಗಿ ಉಪ್ಪು ಖಾರ ಎಲ್ಲ ಹಾಕಿ ಹೋಗಿ ನೀಟಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಸೊ ಜಾಸ್ತಿ ಏನು ಉರಿ ಇಟ್ಕೊಂಡು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ಫ್ರೈ ಮಾಡಿಕೊಂಡು ನೀವು ಒಂದು ಪ್ಲೇಟಿಗೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಬಿರಿಯಾನಿ ಪ್ರೊಸೆಸ್ ಮಾಡೋಣ ನಾವು. ಸೊ ನಮಗೆ ಸಂಡೇ ಬಂತು ಅಂದರೆ ಸ್ಪೆಷಲ್ ಇರಲೇಬೇಕು ಅಲ್ವಾ. ಸೊ ಇವಾಗ ಬಿರಿಯಾನಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ. ಯಾಕೆ ಅಂತಂದರೆ ನಾನು ಆ ಕಡೆ ಪಾತ್ರೆಯಲ್ಲಿ ಇಟ್ಟಿರೋ ಅನ್ನ ಆಲ್ರೆಡಿ ಅರ್ಧ ಬೆಂದೋಗಿದೆ. ಸೊ ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ ಅಕ್ಕಿನ. ಸ್ವಲ್ಪ ಅಕ್ಕಿ ಇದೆ ಒಂಚೂರು, ಇನ್ನೇನು ಒಂದು 80%, ಒಂದು 80% ಕುಕ್ಕಾಗಿದೆ ಅಕ್ಕಿ ಅಂತಂದಾಗ ಆಫ್ ಮಾಡಿಬಿಡಿ. ಸೊ ಅಷ್ಟರೊಳಗೇ ನೀವು ಬಿರಿಯಾನಿ ಗ್ರೇವಿ ಅನ್ನೋದು ಮಾಡ್ಕೊಂಡು ಇಟ್ಕೊಂಬಿಡಿ. ಸೊ ಇವಾಗ ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿದ್ರೇ ಯಾವುದೇ ಆಗಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಲ್ವಾ. ಆವಾಗ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ನೀವು ಸ್ವಲ್ಪ ಎಣ್ಣೆ ಕಾದಾದಮೇಲೆ ಸ್ಪೈಸಸ್ ಎಲ್ಲದನ್ನು ಹಾಕಿ. ಒಂದು 3 ಲವಂಗ, ಒಂದು 2 ಬಿರಿಯಾನಿ ಎಲೆ, ಒಂದು ಸ್ಟಾರ್ ಅನಾಸ ಹೂವು, ಹಾಗೆಯೇ ಒಂದು 2-3 ಏಲಕ್ಕಿ. ಅದಾದಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಇದೆಲ್ಲ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಸೊ ಇಲ್ಲಿ ನಮಗೆ ಹೆಸರು ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ಬಿಡೋಣ ಇದಕ್ಕೆ. ಸೊ ನಾವು ಈ ಕಡೆ ಮಸಾಲೆ ಆಗೋದ್ರೊಳಗೆ ಅದು ಅಕ್ಕಿ ಅನ್ನೋದು ಬೆಂದ್ಬಿಡುತ್ತೆ. ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಒಂಚೂರು. ಇವಾಗ ಒಂದು 2 ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ, ಹಾಗೆಯೇ ಒಂದು ಅರ್ಧ ಇಂಚು ಶುಂಠಿನ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ. ಸೊ ಇವಾಗ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋದ್ಮೇಲೆ ಒಂದು 3 ಟೊಮ್ಯಾಟೋನ, ಮೀಡಿಯಮ್ ಸೈಜ್ ಟೊಮ್ಯಾಟೋನ ಮಿಕ್ಸಿ ಮಾಡಿಕೊಂಡು ಈ ಥರ ಪ್ಯೂರಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಇವಾಗ ನಾವು ಮಸಾಲೆ ಸ್ಪೈಸಸ್ನೆಲ್ಲ ಅದು ಸೇರಿಸೋಣ, ಮಸಾಲೆ ಪುಡಿಗಳನ್ನ. ಸೊ ಟೊಮೆಟೊ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿಣ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆಯೇ 1 ಸ್ಪೂನ್ ಹಾಕೋಷ್ಟು ಗರಂ ಮಸಾಲ. ಸೊ ಎಗ್ ಮಸಾಲನೂ ಇದ್ದರೆ ಎಗ್ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಸೊ ಖಾರದ ಪುಡಿ 1 ಸ್ಪೂನ್, 1.5 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. 1 ಸ್ಪೂನು ಹಾಕ್ಕೊಳ್ಳಿ. ನೀವು ಕಡಿಮೆ ಖಾರ ತಿಂತೀರಾ, ನಾರ್ಮಲಾಗಿ ತಿಂತೀರಾ ಅಂದರೆ ಒಂದು 4-5 ಮೆಣಸಿನ್ಕಾಯಿನ, ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ. ಸೊ ಇದೆಲ್ಲದು ಹಾಕಿದ್ಮೇಲೆ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಟೊಮ್ಯಾಟೊ ಹಾಗೆ ಈ ಮಸಾಲೆಗಳೆಲ್ಲದು ಎಲ್ಲದನ್ನು 1 ನಿಮಿಷದವರೆಗೂ ಫ್ರೈ ಮಾಡಿ. ಸೊ ಇದೆಲ್ಲದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ವಾ, ಹಾಗಾಗಿ ಇದೆಲ್ಲ ಫುಲ್ ಏನು ಫ್ರೈ ಮಾಡ್ಕೊಬೇಡಿ, ಆಯಿಲೆಲ್ಲ ಬಿಟ್ಕೊಳ್ಳೋ ತನಕನೂ. ಒಂದು ಸ್ವಲ್ಪ 1 ನಿಮಿಷದವರೆಗೂ ಫ್ರೈ ಆದಮೇಲೆ ಇವಾಗ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಅರ್ಧ ಬೌಲ್ ಮೊಸರಿಗೆ ಅರ್ಧ ಬೌಲ್ ನೀರನ್ನು, ಅದೇ ಬೌಲಲ್ಲಿ ಒಂದು ಅರ್ಧ ಬೌಲ್ ನೀರನ್ನು ಹಾಕ್ಕೊಂಡು, ಸೊ ಮೊಸರು ವೈಟ್ ಕಲರ್ ಮೊಸರು ಅನ್ನೋದು ನಮಗೆಲ್ಲೂ ಕಾಣಬಾರ್ದು. ಸೊ ಅದೆಲ್ಲದು ನೀಟಾಗಿ ತಿರುತ್ತಾ ನೀವು ಆಯಿಲೆಲ್ಲ ಬಿಟ್ಕೊತಾ ಬರುತ್ತೆ ಇದು ಫ್ರೈ ಆಗ್ತಾ ಆ ರೀತಿ ನೀರೆಲ್ಲ ಸ್ವಲ್ಪ ಹಿಂಗೆ ಹೋಗಬೇಕು. ಅದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೆಂಟ್ರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ಮೋಸ್ಟ್ ಈಗೆಲ್ಲ ಫ್ರೈ ಆಗಿದೆ, ಎಣ್ಣೆಯನ್ನು ಬಿಟ್ಕೊತಾ ಇದೆ. ಈ ಟೈಮಲ್ಲಿ ನಾವು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ವಲ್ವ ಫ್ರೈ ಮಾಡಿಕೊಂಡು, ಅದನ್ನು ಇದಕ್ಕೆ ಹಾಕಿ
ಸೊ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ, ಸೊ ಮಸಾಲೆ ಎಲ್ಲ ಸ್ವಲ್ಪ ಎಗ್ಗಿಗೆ ಹಿಡಿಯೋ ಥರ ಫ್ರೈ ಮಾಡಿ 1 ನಿಮಿಷದವರೆಗೂ. ಸೊ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು, ಇದೇನು ಜಾಸ್ತಿ ಪ್ರೊಸೆಸ್ ಆಗೋಲ್ಲ. ಒಂದು 3/4 ಗಂಟೆ ಟೈಮ್ ಕೊಟ್ಟರೆ ಮನೆಯೆಲ್ಲರೂ ಖುಷಿಯಾಗಿ ಊಟ ಮಾಡ್ತಾರೆ. ಸೊ ಈಗ ಈ ಎಗ್ಗೆಲ್ಲ ಫ್ರೈ ಮಾಡಾದಮೇಲೆ ನಾವು ಒಂದು ಅರ್ಧ ಪಾತ್ರೆಯಲ್ಲೇ ಬಿಟ್ಬಿಟ್ಟು ಇನ್ನೊಂದು ಅರ್ಧ ಈ ಮೊಟ್ಟೆಗಳನ್ನೆಲ್ಲ ಎತ್ಕೊಂಡ್ಬಿಡೋಣ. ಸೊ ಸ್ವಲ್ಪ ಮಸಾಲೆ ಬಿಟ್ಬಿಟ್ಟು ಪಾತ್ರೆಯಲ್ಲಿ ಮಿಕ್ಕಿರೋದೆಲ್ಲ, ಸೊ ಇದಕ್ಕೆ ಅರ್ಧ ಅಲ್ಲಿಬಿಟ್ಟು ಅರ್ಧ ಬೌಲಿಗೆ ಎತ್ತಿಟ್ಕೊಳ್ಳಿ ನೀವು. ಅದಾದಮೇಲೆ ಸೆಂಟ್ರಲ್ಲಿ ಇದೆಲ್ಲ ಹಾಕ್ಬಿಟ್ಟು ದಮ್ ಇಡೋಣ ನಾವು. ಸೊ ಈಸಿಯಾಗಿ ಮಾಡ್ಬೋದು ದಮ್ ಬಿರಿಯಾನಿ ಅಂತ, ಅಂದರೆ ಏನು ಕಷ್ಟ ಏನೋ ಅನಿಸಲ್ಲ. ಸೊ ಇವಾಗ ಈ ಥರ ಒಂದು 70% 80% ಅಕ್ಕಿ ಬೆಂದಿದೆ ಅಂತಂದಾಗ ನಾವು ಈ ರೀತಿಯಾಗಿ ಸೌಟು ಇರುತ್ತಲ್ವ, ಬಜ್ಜಿ ಮಾಡೋದು ಅಥವಾ ಕರ್ಜಿಕಾಯಿ ಮಾಡೋದು ಆ ಥರದ ಸೌಟು, ಅದರಲ್ಲಿ ನೀವು ಆ ಪಾತ್ರೆಯಲ್ಲಿ ಇಟ್ಬಿಟ್ಟು ಆ ಅನ್ನನ ಇದಕ್ಕೆ ನೀರೆಲ್ಲ ಕೆಳಗಡೆ ಇದೆಲ್ಲ ಸೋಸ್ಕೊಂಡ್ಬಿಟ್ಟು ನೀರೆಲ್ಲ, ಸೊ ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡಿ ಪಾತ್ರೆ ಎಲ್ಲದಕ್ಕೂ. ಇನ್ನೊಂದೇನಪ್ಪ ಅಂದರೆ ಹಂಗೆ ನಾವು ಕುಕ್ಕರಲ್ಲೇ ಮಾಡ್ಬೋದು, ಅಕ್ಕಿ ಎಲ್ಲ ಹಾಕ್ಬಿಟ್ಟು ಇಷ್ಟು ಉದುರುದ್ರಾಗಿ ಬರಲ್ಲ, ಸ್ವಲ್ಪ ಮೆತ್ತಗಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅಕ್ಕಿ ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಈ ರೀತಿಯಾಗಿ ತಗೊಂಡು ಹಾಕ್ಕೊಂಡ್ರೆ, ಸೊ ಇನ್ನೇನು ಫುಲ್ ಅನ್ನ ಆಗೋದಕ್ಕೆ ಇನ್ನೊಂದು 10% ಇದೆ ಅಂದಾಗ ಅಕ್ಕಿ ಎಲ್ಲ ತೆಗ್ದ್ಬಿಟ್ಟು ಹಾಕಿ ಇದಕ್ಕೆ. ಇವಾಗ ಅರ್ಧ ಅನ್ನ ಹಾಕಿದ್ಮೇಲೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಮಸಾಲ, ಆ ಮಸಾಲೆನ ಸೆಂಟ್ರಲ್ಲಿ ಸೇರಿಸಿ, ಇದೆಲ್ಲ ಎಗ್ಗೆಲ್ಲ ಹಾಕಿದ್ಮೇಲೆ ಇನ್ನು ಮಿಕ್ಕಿರೋ ಅನ್ನನ ಇದ್ರ ಮೇಲೆ ಹಾಕಿ ಅಷ್ಟೇ. ಸೊ ಇವಾಗ ಅನ್ನ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೊ 1 ಸ್ಪೂನ್ ಆಗೋಷ್ಟು ತುಪ್ಪ. ಸೊ ಇದೆಲ್ಲ ಫ್ರೈಡ್ ಆನಿಯನ್ಸು, ನಾನು ಮುಂಚೆನೇ ಮಾಡಿಟ್ಕೊಂಡಿದ್ದೆ. ಫ್ರೈಡ್ ಆನಿಯನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸೋದು ಮಾಡೋದು. ಈ ರೀತಿಯಾಗಿ ಎಲ್ಲದೂ ಸ್ಪ್ರೆಡ್ ಮಾಡಿಬಿಟ್ಟು ಇದ್ರ ಮೇಲೆ ನೀವು ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರಿಂದ ನೀಟಾಗಿ ಕವರ್ ಮಾಡಿ, ಇಲ್ಲಪ್ಪ ಅಂತಂದರೆ ನೀಟಾಗಿ ಕ್ಲೋಸ್ ಆಗೋ ಪ್ಲೇಟ್ ಯಾವ್ದಾದ್ರು ಮುಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಭಾರವಾಗಿರೋದು ಏನಾದರೂ ಒಂದು ಚೊಂಬು ನೀರು, ಏನಾದರೂ ಕುಟಾಣಿ ಆ ಥರದ್ದು ಇಟ್ಬಿಟ್ರೆ ನಿಮಗೆ ದಮ್ ಬಿರಿಯಾನಿ ರೆಡಿ ಆಗೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ಒಂದು 3/4 ಗಂಟೆ ಟೈಮ್ ಕೊಟ್ಟರೆ ಆಗೋಗ್ಬಿಡುತ್ತೆ ನೀಟಾಗೆ. ಸೊ ಇವಾಗ ತೆಗೆದು ನೋಡ್ತಾ ಇದ್ದೀನಿ ನೋಡಿ, ಎಷ್ಟು ಚಿಕ್ಕ ಪಾತ್ರೆಯಲ್ಲೇ ಎಷ್ಟು ಬೇಗನೆ ಮಾಡಿಬಿಟ್ಟೆ ನಾನಂತೂ. ನಿಜವಾಗ್ಲೂ ನೀವು ಕೂಡ ಮನೆಯಲ್ಲಿ ಖಂಡಿತವಾಗ್ಲೂ ಬೇಗನೆ ಮಾಡಿಬಿಡ್ಬೋದು. ತುಂಬ ಸೂಪರಾಗಿ ಬಂದಿತ್ತು ಇದು ನಿಜವಾಗ್ಲೂ. ಯಾರಾದರೂ ನಾನ್ ವೆಜ್ ತಿನ್ನೋರಿದ್ದರೆ ಇದ್ರ ಜೊತೆ ಕಬಾಬು ಇಲ್ಲಾಂದರೆ ಚಿಕನ್ ಗ್ರೇವಿ ಆ ಥರದ್ದು ಇಟ್ಕೊಂಡು ತಿಂದರೆ ತುಂಬ ಬೇಗನೆ ಮಾಡ್ಕೊಬೋದು ಎಗ್ ಬಿರಿಯಾನಿ. ಒಂದು ವೇಳೆ ಯಾರು ನಾನ್ ವೆಜ್ ತಿಂದಿರೋರು ಯಾರಾದರೂ ಇದ್ದರೆ ಆ ರೀತಿಯಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಲೇಯರ್ ಅಪ್ಪ, ನಿಜ ಹೆಂಗೆ ಬಂದಿದೆ ಅಂದರೆ ರೆಸ್ಟೋರೆಂಟಿಂದನೇ ತಂದಿದ್ವೇನೋ ಅಂತ ಅಂದ್ಕೋಬೇಕು ಯಾರಾದರೂ. ಅಷ್ಟು ಕಲರ್ಫುಲ್ಲಾಗಿ ಬಂದಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ನೀವು ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗ್ತಾ ಇರ್ಬೋದು. ಸೊ ದಯವಿಟ್ಟು ಸ್ವಲ್ಪ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಗು. ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋ ಕೊನೆವರೆಗೂ ನೋಡಿಬಿಟ್ಟು ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ತಪ್ಪದೇನೆ, ಆಯಿತಾ? ಸೊ ಥ್ಯಾಂಕ್ ಯು ಎಲ್ಲರಿಗೂ.